ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯಮರ್ಜಿತವಜಂ ವಿಭುಮಾದ್ಯವೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹೋದ ಶನಿವಾರ ಮಹಾಭಾರತದ ಪ್ರವಚನ ಮಾಲಿಕೆಯಲ್ಲಿ ಕದ್ರು ವಿನತೆಗೆ ಮತ್ತೊಂದು ಕಡೆಗೆ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಕೇಳಿದಾಗ ವೈನತೆಯ ಗರುಡ ತಾಯಿಗೆ ಪ್ರಶ್ನೆ ಮಾಡ್ತಾನೆ, ನಾವ್ಯಾಕೆ ಇವರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಕೇಳಿದಾಗ ವಿನತ ಕೂಡಿಸಿಕೊಂಡು ಆ ಅತ್ಯಂತ ಬಾಲಿಶವಾದಂತಹ ಒಂದು ಪಣ, ಆ ಪಣದಲ್ಲಿ ನಾನು ಸೋತಿದ್ದರಿಂದ ನಾನು ಅವರ ದಾಸಿಯಾಗಿದ್ದೇನೆ, ನನ್ನ ಮಕ್ಕಳಾದದ್ದರಿಂದ ನೀನು ಮತ್ತು ಅರುಣನೂ ಕೂಡ ಅವರ ದಾಸಿಯಾಗಬೇಕಾಗಿದೆ ಅಂತ ಹೇಳ್ತಾರೆ. ಆಗ ಗರುಡ ಸರ್ಪಗಳ ತಾಯಿಯಾದಂತಹ ಕದ್ರುವನ್ನು ಕೂಡಿಸಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ನಾವು ದಾಸೀಭೂತಸ್ಯ ನಾರ್ಯಾಯ ಭಗಿನ್ಯಾ ಪಥಗೋತ್ತಮ ಪಣಂ ವಿತತಮಾಸ್ಥಾಯ ಸರ್ಪೈರುಪಧಿನಾಕೃತಂ. ಅವನು ಕೇಳ್ತಾನೆ, ಇದಕ್ಕೊಂದೇನಾದರೂ ಪರಿಹಾರ ಇರಬೇಕಲ್ಲ. ಇಂತಹ ಅವಸ್ಥೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಒಂದು ಪಣದಲ್ಲಿ ನೀನು ಸೋತಿ ನಾವು ದಾಸರಾಗಿದ್ದೇವೆ, ಅದು ಎಲ್ಲ ಸರಿ. ಈ ದಾಸತ್ವದಿಂದ ಹೊರಗೆ ಬರಬೇಕು ಅಂತ ಹೇಳಂತಂದ್ರೆ ಋಣಮೋಚನ ಎದರಿಂದಾದರೂ ಆಗ್ತಿರ್ಬೇಕಲ್ಲ. ಅದೇನದೇ ಹೇಳು. ನಿನಗೆ ಅನುಕೂಲತೆ ಇರಲಿಲ್ಲ ಅಂತ ಹೇಳಂತಂದ್ರೆ ದೇವರ ಅನುಗ್ರಹದಿಂದ ನಾನು ಅದನ್ನು ಮಾಡಿ ನಮ್ಮನ್ನ ಆ ದಾಸ್ಯದಿಂದ ಮುಕ್ತನನ್ನಾಗಿ ಮಾಡಿಸೋಣ. ಆಗ ಕದ್ರು ಹಾಗೂ ತನ್ನ ಮಕ್ಕಳು ಎಲ್ಲರೂ ಕೂಡಿ ಅವನಿಗೆ ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು. ಶುತ್ವಾ ತಮಭ್ರುವನ್ ಸರ್ಪ ಅಹರಾಮೃತ ಮೋಚಸ ತದಾ ದಾಸ್ಯತ್ ವಿಪ್ರಮೋಕ್ಷೋ ತವ ಮಾತುರ್ಭವಿಷ್ಯತಿ. ತವ ಮಾತುರ್ಭವಿಷ್ಯತಿ. ನಿನ್ನ ತಾಯಿ ನನ್ನ ತಾಯಿಯ ದಾಸ್ಯದಿಂದ ಮುಕ್ತಳಾಗಬೇಕು ಅಂತ ಹೇಳಂತಂದ್ರೆ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾನು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದು ಏನು ಅಂತ ಹೇಳಂತಂದ್ರೆ ದೇವಲೋಕದಲ್ಲಿ ಇರುವಂತಹ ಅಮೃತವನ್ನು ನೀನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡು ಬರ್ತೀಯೋ, ಕದ್ದುಕೊಂಡು ತಗೊಂಡು ಬರ್ತೀಯೋ, ಯುದ್ಧ ಮಾಡಿ ಕಸ್ಕೊಂಡು ತಗೊಂಡು ಬರ್ತೀಯೋ, ನಿನಗೆ ಬಿಟ್ಟದ್ದು ವಿಚಾರ. ನೀನು ಅಮೃತವನ್ನು ತಂದು ನನಗೆ ಕೊಟ್ಟಿ ಅಂತ ಹೇಳಂತಂದ್ರೆ ಅದನ್ನು ನಾನು ನಮ್ಮ ತಾಯಿ ಕುಡಿದು ಅಮರರಾಗಿ ನಿನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತರನ್ನಾಗಿ ಮಾಡ್ತೇವೆ ಅಂತ ಹೇಳಿ. ಸರಿ, ಹಾಗಾದರೆ ಹೋಗಿ ಬರ್ತೇನೆ. ನಿಮಗೆ ನೆನಪಿರಲಿ, ಹೋದ ವಾರದಲ್ಲಿ ಆಗ ಇನ್ನು 500 ವರ್ಷಗಳವರೆಗೆ ಅಂಡದಿಂದ ಹೊರಗೆ ಬಂದಂತಹ ಗರುಡ ಇವನು. 500 ವರ್ಷ ಅಂಡದಲ್ಲಿ ಇದ್ದವ. ಅಂಡದಿಂದ ಹೊರಗೆ ಬಂದ ಕೂಡಲೇ ತಾಯಿಯಲ್ಲಿ ಅಂತ ತಾಯಿ ಹತ್ರ ಬಂದ ಕೂಡಲೇ ತಾಯಿ ಕೆಲಸ ಹೇಳಿದ್ಲು, ಒಂದು ಕೆಲಸ ಮಾಡಿದ, ಎರಡನೇ ಕೆಲಸಕ್ಕೆ ಈ ಪ್ರಶ್ನೆಯನ್ನ ಮಾಡಿದ. ಗರುಡ ಹೇಳ್ತಾನೆ, ಹುಟ್ಟಿದ ಕೂಡಲೇನೆ ಒಂದೇ ಸಮನೆ ಕೆಲಸ ಹೇಳಿಕತ್ತೀರಿ, ತಿಂದೋ ಇಲ್ಲೋ ಕುಡ್ದೋ ಇಲ್ಲೋ ಕೇಳಬೇಕೋ ಬೇಡೋ? ಮನೆಗೆ ಯಾರೋ ಬಂದಾರ, ಬಂದಾಗ ಕೂಡ್ರಿ, ಚಹಾ ಬೇಕೇನೋ, ನಾಷ್ಟ ಬೇಕೇನೋ, ಏನಾರು ಕೇಳಬೇಕ ಬೇಡ? ಬಂದ ಕೂಡಲೇ ನೀವು ಎದಕ್ಕೆ ಬಂದಿರೋದನ್ನ ಮಾಡ್ಕೋರಿ ಅಂತ ಹೇಳಂತಂದ್ರ ಮಗ. ಅದಕ್ಕೆ ಗರುಡ ಹೇಳ್ತಾನೆ, ನನಗೆ ಹಸಿವೆ ಆಗಿದೆ. ಇತ್ಯುಕ್ತೋ ಗರುಡ ಸರ್ಪೈಸ್ತತೋ ಮಾತರಂ ಅಬ್ರವೀತ್ ಗತ್ಯಾಂ ಅಮೃತಮಾಹರ್ತುಂ ಭಕ್ಷಮಿಚ್ಛಾಮಿ ದೇಹಿ ತತ. ಹಟ್ಟಿ ಹಸದ ತಿನ್ಲಿಕ್ಕೆ ಏನಾರ ಕೊಡು. ಏನು ಕೊಡ್ಬೇಕು? ಅವಾಗೇನ ಡಬ್ಬಿ ಗಿಬ್ಬಿ ಕಟ್ಕೊಂಡು ಹೋಗಿದ್ಲ? ಏನೂ ಇಲ್ಲ. ಸರಳ ಹೇಳ್ತಾಳೆ, ಹೋಗು. ಸಮುದ್ರ ಕುಕ್ಷೋ ಏಕಾಂತೆ ನಿಷಾದಲಯಮುತ್ತಮಂ ಸಹಸ್ರಾಣಾಮನೇಕೇಶಾಂ ತಾನ್ ಭುಕ್ತ್ವಾ ಅಮೃತಮಾಹರ. ಸಮುದ್ರದ ಮಧ್ಯದಲ್ಲಿ ಕುಕ್ಷಿ ಒಳಗಡೆ ನಿಷಾದರು ಅಂತ ಕೆಲವು ಜನರಿದ್ದಾರೆ. ಅವ್ರ ಕೆಲಸ ಈ ಮೀನನ್ನು ತಿಂದು ಬದುಕುವಂಥವ್ರು ಸಮುದ್ರದ ಒಳಗೆ ಇರ್ತಾರೆ. ನೀನು ಹೋಗು, ಅವರು ದುಷ್ಟರವರು.
ಅವರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ನೋದಿಲ್ಲ, ಕಂಡದ್ದನ್ನೆಲ್ಲ ತಿನ್ನಬೇಕು ಅಂತಲೇ ಇಟ್ಕೊಂಡವ್ರು ಅವರು. ನೀನು ಹೋಗು, ಆ ನಿಷಾದರನ್ನ ತಿಂದು ಹೊಟ್ಟಿ ತುಂಬಿಸ್ಕೊಂಡು ಅಲ್ಲಿಂದ ಅಮೃತ ಮಾಹಾರ, ಅಮೃತವನ್ನು ತರಲಿಕ್ಕೆ ಹೋಗು ಅಂತ ಹೇಳಿದ್ರು. ಕೂಡಲೇ ಗರುಡ ಅಲ್ಲಿ ಹೋಗ್ತಾ ಇನ್ನೇನು ಹಾರಲಿಕ್ಕೆ ಪ್ರಾರಂಭ ಮಾಡಬೇಕು. ಆಗ ವಿನತ ಒಂದು ಸೂಚನೆಯನ್ನ, ಚೇತಾವನೆಯನ್ನ ಗರುಡನಿಗೆ ಕೊಡ್ತಾಳೆ. ತಿನ್ನೋ ರಭಸದೊಳಗ ಕಂಡದ್ದು ತಿನ್ಲಿಕ್ಕೆ ಹೋಗಬೇಡ. ಯಾವುದು ತಿನ್ನೋದ್ರಿಂದ ನಿನಗೆ ಅಹಿತವಾಗ್ತದೆ ಅದನ್ನ ಹೇಳ್ತೇನೆ ನಾನು. ಅದನ್ನು ಬಿಟ್ಟು ನೀನು ಏನು ಬೇಕಾದ ತಿನ್ನು. ಏನದು? ನತುತೆ ಬ್ರಾಹ್ಮಣಾನ್ ಹಂತುಂ ಕಾರ್ಯ ಬುದ್ಧಿ ಕಥಂಚನ ಅವಧ್ಯ ಸರ್ವಭೂತಾನಾಂ ಬ್ರಾಹ್ಮಣೋ ಹೆನಲೋಪಮಃ. ನೀನು ತಿನ್ಲಿಕ್ಕೆ ಚಾಲು ಮಾಡಿದಿ ಅಂತ ಹೇಳಂತಂದ್ರೆ ಈಗ ನಮ್ಮಂಗ ಒಂದು ತಟ್ಟಿ ಹಾಕ್ಕೊಂಡು ಎಲೆ ಹಾಕ್ಕೊಂಡು ಬಡಿಸಿದ್ದು ಆ ಮೇಲಿಂದ ಅಷ್ಟೇ ತಿನ್ನುವುದಲ್ಲ. ಗರುಡ ಬಾಯಿ ತಕ್ಕೊಂಡು ನಿಂದಿರ್ತಾನೆ, ಉಸಿರು ಒಳಗೆ ತಗೋತಾನೆ. ಅವಾಗ ದಬಾ 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 ಈ ನಿಷಾದರೆಲ್ಲರೂ ಬಂದು ಗರುಡನ ಬಾಯಲ್ಲಿ ಬೀಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಅವಾಗ ಫಿಲ್ಟರ್ ಹೆಂಗೆ ಇಡ್ಲಿ ಅಂತ ಕೇಳಿದ ಅವ ಗರುಡ. ಇವ್ರು ಬಂದು ಬಾಯಾಗಿ ಬೀಳಲಿ, ಇವ್ರು ಬಂದು ಬಾಯಾಗಿ ಬೀಳಬಾರ್ದು, ಏನು ಫಿಲ್ಟರ್ ಹೆಂಗಿಡ್ಬೇಕು ನಾನಲ್ಲಿ? ಅವಾಗ ಹೇಳ್ತಾಳೆ, ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಆದರೆ ಬ್ರಾಹ್ಮಣರನ್ನು ನೀನು ತಿನ್ನಬೇಕಾದಾಗ ನಿನಗೆ ಎಚ್ಚರಿಕೆ ಇರಲಿ. ಯಾವುದನ್ನ ಅಗ್ನಿ ಸುಡ್ಲಿಕ್ಕೆ ಸಾಧ್ಯ ಇಲ್ಲೋ, ಯಾವುದನ್ನ ಸೂರ್ಯ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲೋ, ಅದು ಎಲ್ಲವೂ ಕೂಡ ಒಬ್ಬ ಬ್ರಾಹ್ಮಣನಿಂದ ಆಗಬಹುದು. ಅಗ್ನಿರರ್ಕೋ ವಿಷಂ ಶಸ್ತ್ರಂ ವಿಪ್ರೋ ಭವತಿ ಕೋಪಿತಃ. ವಿನತ ತನ್ನ ಮಗನಿಗೆ ಹೇಳಿದಂತಹ ಮಾತು. ಒಬ್ಬ ಬ್ರಾಹ್ಮಣ ಸಿಟ್ಟಿಗೆ ಎದ್ದ ಅಂತ ಹೇಳಂತಂದ್ರೆ ಅವನು ಅಗ್ನಿ ಆಗ್ತಾನೆ, ಅವನು ಅರ್ಕ ಸೂರ್ಯನಾಗ್ತಾನೆ, ಅವನೇ ವಿಷ ಆಗ್ತಾನೆ, ಅವನೇ ನಮ್ಮ ಕುಲವನ್ನ ನಾಶ ಮಾಡುವಂತಹ ಶಸ್ತ್ರನಾಗ್ತಾನೆ. ಹೀಗಾಗಿ ಬ್ರಾಹ್ಮಣನ ಬಗ್ಗೆ ಎಚ್ಚರಿಕೆ ಇರಲಿ. ಅದಕ್ಕೆ ನೀನು ನನಗೆ ಹೆಂಗೆ ಗೊತ್ತಾಗಬೇಕದು ಅಂದಾಗ ವಿನತ ಹೇಳ್ತಾಳೆ, ಎಷ್ಟೇ ಕಂಠಮುಪಾಪ್ರಾಪ್ತೋ ನಿರ್ಗೀಣಂ ಬಡಿಶಂ ಯಥಾ ದಹೇದಂಗಾವರತ್ ಪುತ್ರ ತಂ ವಿದ್ಯಾತ್ ಬ್ರಾಹ್ಮಣರ್ಷಭಂ. ಎಲ್ಲಾರನ್ನು ತಿನ್ಕೋತ ಹೋಗ್ತಿರ್ತೀನಿ ನೀನು, ಗುಳುಂ ಗುಳುಂ ಅಂತೇಳಿ ನುಂಗ್ತಾ ಹೋಗ್ತೀನಿ ನೀನು. ಯಾವಾಗ ನಿನ್ನ ಕಂಠದ ಜಾಗಕ್ಕೆ ಬಂದಾಗ ನಿನ್ನ ಕಂಠ ಸುಡ್ಲಿಕ್ಕೆ ಚಾಲು ಆಗ್ತದೋ ಅವಾಗ ತಿಳ್ಕೊ ಯಾವುದೋ ಒಬ್ಬ ಬ್ರಾಹ್ಮಣನ ಬಾಯಾಗ ಬಂದು ಬಿದ್ದಾನಂತ ಹೇಳಿ ತಿಳ್ಕೊ. ಅವಾಗ ಆ ಬ್ರಾಹ್ಮಣನನ್ನು ಬಿಟ್ಟು ಮತ್ತೆ ಬೇಕಾದ್ರೆ ನೀನು ತಿನ್ನೋದನ್ನು ಮುಂದುವರಿಸು. ಮಹಾಭಾರತ ಇದು ಯಾಕೆ ಇದನ್ನ ಯಾಕೆ ಹೇಳಿಕತ್ತದ ಅಂತ ಹೇಳಂತಂದ್ರೆ ಇದಕ್ಕೊಂದು ಕಾರಣ ಕೊಡ್ತದಲ್ಲಿ ಮಹಾಭಾರತ. ಮುಂದೆ ಮಹಾಭಾರತ ಕೇಳ್ಕೋತ ಹೋದಂಗೆ ಇವು ಅರ್ಥ ಆಗ್ತಾವ ನಮಗೆ. ಒಂದಕ್ಕೊಂದು ಲಿಂಕ್ ಇರ್ತಾವ. ಸರಿ ಅಮ್ಮ ಹಾಗೆ ಆಗಲಿ ಅಂತಂದು ಹೊರಟು ತಾಯಿ ಆಶೀರ್ವಾದ ಮಾಡ್ತಾಳೆ. ಪಕ್ಷೌತೋ ಪಾತು ಭಗವಾನ್ ಚಂದ್ರಪೃಷ್ಟಂತು ಪುತ್ರಕ ಶಿರಸ್ತು ಪಾತು ತೇ ವನ್ಹಿರ್ ಮಾರುತ ಪ್ರಾಣಮೇವಚ. ಗರುಡನಿಗೆ ಆಶೀರ್ವಾದ ಮಾಡಿದ್ಲು. ನಾರಾಯಣ ನಿನ್ನ ರೆಕ್ಕೆಗಳನ್ನು ರಕ್ಷಿಸ್ಲಿ, ಚಂದ್ರ ನಿನ್ನ ಪೃಷ್ಠವನ್ನು ರಕ್ಷಿಸ್ಲಿ, ವನ್ಹಿ ನಿನ್ನ ಶಿರಸ್ಸನ್ನು ರಕ್ಷಿಸ್ಲಿ, ಮಾರುತ ಅಂದ್ರೆ ವಾಯುದೇವರು ನಿನ್ನ ಪ್ರಾಣವನ್ನು ರಕ್ಷಿಸ್ಲಿ ಅಂತ ಆಶೀರ್ವಾದ ಮಾಡಿದ್ಲು. ಅಲ್ಲಿಂದ ಹೊರಟ ತಾನ್ ನಿಷಾದಾನ್ ಅನುಪಸ್ತದ ರಜಸ್ಸಮುದ್ಭೂತ ನಭಸ್ಪೃಶಂ ಹೋದ. ಜೋರಾಗಿ ಎರಡು ರೆಕ್ಕೆಗಳನ್ನು ಬಡದಾಗ ಆ ಸಮುದ್ರದ ಕುಕ್ಷಿಯಲ್ಲಿರುವಂತಹ ನಿಷಾದರೆಲ್ಲರೂ ಮೇಲೆ ಬರ್ತಾ ಇದ್ದಾರೆ. ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಸಾಕಷ್ಟು ನಿಷಾದರನ್ನು ತಿಂದಾಗ ಕಂಠ ಸ್ವಲ್ಪ ಬಿಸಿ ಆಯಿತು ಅಂತ ಅಂದ್ಕೊಳ್ಳಿ. ಅಮ್ಮ ಹೇಳಿದ್ದೆ ನೆನಪಾಯಿತು, ಕಂಠ ಬಿಸಿ ಆಯಿತು ಅಂದರೆ ಯಾವುದೋ ಬ್ರಾಹ್ಮಣ ಒಳಗೆ ಹೋಗ್ತಾನ, ಅದಕ್ಕೆ ನೀನು ಅಲ್ಲಿ ತಿನ್ನಬಾರ್ದು ಅಂತ ಹೇಳಿದ ಕೂಡಲೇ ನೋಡಿದ ಒಬ್ಬ ಬ್ರಾಹ್ಮಣ ಅವನ ಬಾಯಿಯೊಳಗೆ ಬಿದ್ದಿದ್ದ. ಅದಕ್ಕೆ ದ್ವಿಜೋತ್ತಮ ವಿನಿರ್ಗಚ್ಚ ತೂರ್ಣಮಾಸ್ಯಾದ ಅಪಾವೃತ ನಹಿಮೇ ಬ್ರಾಹ್ಮಣೋ ವದ್ಯ ಪಾಪೇಶ್ವಭಿರತ ಸದಾ. ಎಂತಹ ಮಾತು ನೋಡಿ. ಆ ಗರುಡ ಬ್ರಾಹ್ಮಣನಿಗೆ ಹೇಳ್ತಾನೆ, ಬ್ರಾಹ್ಮಣ ಮೊದಲು ನನ್ನ ಬಾಯಿಯಿಂದ ಹೊರಗೆ ಬೀಳು ನೀನು.
ಯಾಕಂತಂದ್ರೆ ನಮೇ ನಹಿ ಮೇ ಬ್ರಾಹ್ಮಣೋ ವದ್ಯ ಪಾಪೇಭಿಷು ಅಭಿರತ ಸದಾ. ಸದಾ ಪಾಪದಲ್ಲಿ ತಲ್ಲೀನನಾದಂತಹ ಬ್ರಾಹ್ಮಣನು ಕೂಡ ನನಗೆ ವಧ್ಯನಲ್ಲ. ಅಂದ್ರೆ ಅವ ಅಗದಿ ಆಚರಣಸ್ಥನೇ ಇರಬೇಕು, ಮಾಡಬೇಕು, ಅದೆಲ್ಲ ಹೇಳಿಲ್ಲ ಮಹಾಭಾರತ. ಅವ ಬ್ರಾಹ್ಮಣನಾಗಿದ್ದ ಅಂತಂದ್ರೆ ಅವನು ಅವಧ್ಯ, ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ. ನೀನಿಲ್ಲಿಂದ ನನ್ನ ಬಾಯಿಂದ ಹೊರಗೆ ಬೀಳು ಅಂತಂದ್ಮೇಲೆ ಆ ಬ್ರಾಹ್ಮಣಗೂ ಒಂದು ಸಂಕಟ. ಹೇಳಿದ, ನಾನು ಒಬ್ಬನ ನಿನ್ನ ಬಾಯಾಗಿ ಬೀಳಲಿಕ್ಕೆ ಬಂದಿಲ್ಲ, ನನ್ನ ಜೊತೆಗೆ ನನ್ನ ಹೆಂಡತಿನೂ ಇದ್ದಾಳೆ, ಕರ್ಕೊಂಡು ಹೋಗಿ ಆಕಿನೂ ಆಫರ್ ಅದಕ್ಕೇನೋ ಅಂತಾರಲ್ಲ, ಬೈ ಒನ್ ಗೆಟ್ ಒನ್ ಆಫರ್ ಇದ್ದಂಗೆ. ನಿನಗೆ ಬಾಯಿಂದ ಹೊರಗೆ ಹೋಗಿ ಅಂದಿನಿ ಅಂತಂದ್ರೆ ನಿನ್ನ ಹೆಂಡತಿನೂ ತಗೊಂಡು ಹೋಗು. ಅವಾಗ ಬ್ರಾಹ್ಮಣ ಹೇಳ್ತಾನ, ನಾನು ಬ್ರಾಹ್ಮಣ, ನನ್ನ ಹೆಂಡತಿ ನಿಷಾದ ಜಾತಿ, ನಿಂದೊಂದು ಎಕ್ಸೆಪ್ಷನ್ ಅಂತೇಳಿ ಅಂತೀನಿ. ನನ್ನ ಕಣ್ಣಿಗೆ ಕಾಣಲಿಕ್ಕೆ ಹೋಗಬೇಡ ನೀನು, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಎಲ್ಲಾದರೂ ನೀನು ಸುಖವಾಗಿ ಇದ್ದು ಬಿಡು ಅಂತ ಹೇಳಿದಾಗ ತನ್ನ ಹೆಂಡತಿಯನ್ನು ಕರೆದುಕೊಂಡಂತಹ ಆ ಬ್ರಾಹ್ಮಣ ಗರುಡನಿಗೆ ಆಶೀರ್ವಾದವನ್ನು ಮಾಡಿ, ಇಂತಹ ದಯಾಳು ನೀನಿದ್ದೀಯ, ನೀನು ಮನಸ್ಸಿನೊಳಗಿದ್ದದ್ದೆಲ್ಲ ಪೂರ್ಣ ಆಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿ ತನ್ನ ಹೆಂಡತಿಯನ್ನು ಕರ್ಕೊಂಡು ದೂರದ ಒಂದು ಜಾಗದಲ್ಲಿ ಹೋಗಿ ವಾಸ ಮಾಡಿಕತ್ತ. ಆ ಸಮುದ್ರದ ಕುಕ್ಷಿಯಲ್ಲಿ ಇರುವಂತಹ ನಿಷಾದರೆಲ್ಲಾದರೂ ಎಲ್ಲರೂ ಖಾಲಿ ಆದರು. ಗರುಡನಿಗೆ ಹೊಟ್ಟೆ ತುಂಬಲಿಲ್ಲ. ಅಮ್ಮ ಊಟಕ್ಕೆ ಹಾಕ್ತಾಳೆ. ಒಂದು ಲಿಮಿಟಿನೊಳಗೆ ಊಟಕ್ಕೆ ಹಾಕಿದ ಮೇಲೆ ಆ ಮಗನಿಗೆ ಹೊಟ್ಟೆ ತುಂಬಲಿಲ್ಲ ಅಂತ ಹೇಳಂತಂದ್ರೆ ಅಪ್ಪನ ಕಡೆ ಹೋಗಿ, ಅಮ್ಮ ಮಾಡ್ಯಾಳ, ಅದು ನಂಗೆ ಸೇರುವುದಿಲ್ಲ, ಅಮ್ಮಗೆ ಗೊತ್ತಾಗಬಾರ್ದು ಅಂತ ಸ್ವಲ್ಪ ತಿಂದಿ ನಾನು. ಈ ಯೂಶಲಿ ಉಪ್ಪಿಟ್ಟು ಇಂಥವೆಲ್ಲ ಇರ್ತಾವಲ್ಲ, ಆಕೆಗೆ ಗೊತ್ತಾಗಬಾರ್ದು ಅಂತ ಒಂಚೂರು ತಿಂದಿನಿ, 50 ರೂಪಾಯಿ ಕೊಡು, ಇಲ್ಲೇ ಕಾಮತ್ ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದು ಬರ್ತೀನಿ. ಯಾರಿಗೆ ಕೇಳ್ತಾನ? ಅಪ್ಪಗೆ ಕೇಳ್ತಾನ. ಗರುಡ ಕಶ್ಯಪ ಋಷಿಗಳ ಹತ್ರ ಹೋದ. ಋಷಿಗಳೇ, ಅಪ್ಪ ಹಸಿವಾಗ್ಯದ ನನಗೆ, ಇಷ್ಟು ತಿನ್ನಂತ ಹೇಳಿದ್ಲ ಅಮ್ಮ, ತಿಂದೆ, ನನ್ನ ಹೊಟ್ಟೆ ತುಂಬಿಲ್ಲ, ನಾನೇನು ಮಾಡಿದ್ದೆ? ಯಾರನ್ನ ತಿನ್ಲಿ, ಏನು ತಿನ್ಲಿ, ನಿನ್ನ ಜವಾಬ್ದಾರಿ ಅದು ಅಂತ ಹೇಳಿದಾಗ ಕಶ್ಯಪರು ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿಂದ ಹೋಗು. ಆಸೀದ್ ವಿಭಾವಸುರ್ನಾಮ ಮಹರ್ಷಿ ಕೋಪನೋ ಭೃಶಂ ಭ್ರಾತಾ ತಸ್ಯಾನುಜಸ್ತಾಸೀತ್ ಸುಪ್ರತೀಕೋ ಮಹಾತಪಾಹ. ಇಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗು. ಆ ಗಂಧಮಾದನ ಪರ್ವತದಲ್ಲಿ ಒಂದು ಆಮೆ ಮತ್ತು ಒಂದು ಆನೆ, ಅದು ಬೃಹದಾಕಾರವಾದಂತಹ ಆನೆ, ಅದಕ್ಕಿಂತಲೂ 3 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ಆಮೆ. ಇವರು ಪೂರ್ವ ಜನ್ಮದೊಳಗ ಖಾಸ ಅಣ್ಣತಮ್ಮಂದ್ರಾಗಿದ್ರು. ಅಣ್ಣನ ಹೆಸರು ವಿಭಾವಸು, ತಮ್ಮನ ಹೆಸರು ಸುಪ್ರತೀಕ. ಚಲೋ ಇದ್ರು, ಒಳ್ಳೆ ಗಳಿಕೆ ಇತ್ತು, ಅಣ್ಣ ತಮ್ಮ ಕೂಡಿ ಗಳಿಸ್ತಿದ್ರು. ಆದರೆ ಇವನ್ ತಮ್ಮಂದೊಂದು ಪ್ರಾಬ್ಲಮ್ ಏನಿತ್ತು ಅಂತ ಹೇಳಂತಂದ್ರೆ, ದಿವಸಕ್ಕೆ ಲೆಕ್ಕ ಹಾಕಬೇಕ್ರಿ ಅವ. ಇವತ್ತು ಬೆಳಗ್ಗಿಂದ ಎಷ್ಟು ಗಳಿಸಿ, ದಿವಸದ ಲೆಕ್ಕ ಆಗೋದಕ್ಕೆ ಇವತ್ತು 100 ರೂಪಾಯಿ ಗಳಿಸೀವಿ ಅಂತ ಹೇಳಂತಂದ್ರೆ, ಅಣ್ಣ ಇದ್ರೊಳಗೆ ನಿಂದ 50 ರೂಪಾಯಿ, ನಂದು 50 ರೂಪಾಯಿ, ನನ್ನ 50 ರೂಪಾಯಿ ನನಗೆ ಕೊಟ್ಟು ಬಿಡುವ. ನಾವು ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಈ ವಿಭಾಗ ಮಾಡೋದು ಬಂತು ಅಂತ ಹೇಳಂತಂದ್ರೆ ಸಂಬಂಧಗಳು ಗಟ್ಟಿ ಉಳಿಯೋದು. ಅಣ್ಣನ ಮೇಲೆ ತಮಗೆ ವಿಶ್ವಾಸ ಇರಬೇಕು, ತಮ್ಮನ ಮೇಲೆ ಅಣ್ಣನಿಗೆ ವಿಶ್ವಾಸ ಇರಬೇಕು. ಅವರಿಬ್ಬರಲ್ಲಿಯೂ ಈ ವಿಶ್ವಾಸವನ್ನು ಮೂಡಿಸುವ ಜವಾಬ್ದಾರಿ ಹಡದಂತಹ ತಂದೆ ತಾಯಿಗಳು ಮೂಡಿಸಿರ್ಬೇಕು. ಏನಿದ್ರು ನೀವಿಬ್ರೂ ಕೂಡಿ ಮಾಡ್ಕೊಂಡು ಹೋಗ್ಬೇಕು, ಒಬ್ಬರೇ ಅಂತನ್ನುವ ಬುದ್ಧಿ ನಿಮಗೆ ಬರೋದು ಬೇಡ. ಆದ್ರೆ ಏನ್ ಮಾಡೋದು? ಅವನ ಪ್ರಾರಬ್ಧ, ಅವನ ಸ್ವರೂಪನೇ ಹೆಂಗಿತ್ತು. ಅವ ಕೇಳಿದ, ಸನೇಚ್ಛತಿ ಧನಂ ಭ್ರಾತ ಸಹೇಕಸ್ತಂ ಮಹಾದ್ಯುತಿ ವಿಭಾಗಂ ಕೀರ್ತಯಿತ್ಯೇವ ಸುಪ್ರತೀಕಸ್ಸ ನಿತ್ಯಶಃ. ನಿತ್ಯಶಃ ದಿವಸ ಬರ್ತಿದ್ದ, ನನ್ನ ಪಾಲಿನ ನನಗೆ ಕೊಟ್ಟರು, ನನ್ನ ಪಾಲಿನ ನನಗೆ ಕೊಟ್ಟರು. ಒಂದು ದಿವಸ ತಲೆಗೆ ಕೆಟ್ಟು ಆ ವಿಭಾಗಸು ಹೇಳ್ತಾ ಇದ್ದಾನೆ, ಎಂಥ ತಮ್ಮ ನೀನು, ನಾನು ವಿಭಾಗ ಮಾಡಿ ಕೊಡೋದು ದೊಡ್ಡದಲ್ಲ ನಿನಗೆ. ನಾವು ಅವಿಭಕ್ತರಾಗಿ ಕೂತಿದ್ದರೆ
ಅವಿಭಕ್ತರಾಗಿ ಇದ್ದಾಗ ಮಾತ್ರ ಪ್ರೀತಿ ಅಂತ ಉಳಿತದೆ. ವಿಭಕ್ತರಾದ್ವಿ ಅಂತ ಹೇಳಂತಂದ್ರೆ, ಡಿವೈಡ್ ಆದ್ವಿ ಅಂತ ಹೇಳಂತಂದ್ರೆ ಬಹಳ ತಲೆ ಕೆಡಿಸ್ಕೊಳ್ತಾವ. ತಗೊಂಡಿಲ್ಲ ಪಾಲು ತಗೊಂಡಿಲ್ಲ, ಆಳು ನಿನಗೇನು ಬೇಕಾದಾಗ ತಲೆ ಕೆಡಿಸ್. ಪಾಲು ತಗೊಂಡಿದ್ದಿಲ್ಲ ಅಂತ ಹೇಳಂತಂದ್ರೆ, ಅಯ್ಯೋ ನನ್ನ ತಮ್ಮ ನನ್ನ ಕಡೆಯಿಂದ ಇನ್ನೂ ಪಾಲು ತಗೊಂಡಿಲ್ಲ ಅಂತ ಅವನ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗ್ತದೆ, ಕಾಳಜಿ ಮಾಡ್ತೇವೆ. ಅದಕ್ಕೆ ಬೇಡಪ್ಪ, ಅವಿಭಕ್ತನಾಗಿ ಇರೋಣಂತೆ, ವಿಭಕ್ತರಾಗೋದು ಬೇಡ ಅಂತ ಎಷ್ಟೇ ಕೇಳಿದರೂ ಆ ತಮ್ಮ ಕೇಳದೆ ಇದ್ದಾಗ ಅವನು ಶಾಪವನ್ನು ಕೊಟ್ಟ. ನೀನು ಅಣ್ಣನಾದಂತಹ ನನ್ನ ಮಾತನ್ನ ಕೇಳಿಲ್ಲ, ಆದ್ದರಿಂದ ಉನ್ಮತ್ತನ ಹಾಗೆ ವ್ಯವಹಾರವನ್ನ ಮಾಡ್ತಾ ಇದ್ದದ್ದರಿಂದ ನೀನು ಆನಿಯಾಗಿ ಹುಟ್ಟು. ಅಣ್ಣ ತಮ್ಮಗ ಶಾಪ ಕೊಟ್ಟ, ತಲೆ ಕೆಟ್ಟು ಹೋಗ್ತು ತಮ್ಮಗ. ತಮ್ಮ ಅಂತಾನ, ನೀನು ಎಷ್ಟು ಸಾವಕಾಶ ವ್ಯವಹಾರ ವ್ಯಾಪಾರ ಮಾಡ್ಲಿಕ್ಕತ್ತಿ ಅಂತ ಹೇಳಂತಂದ್ರೆ ನಾವ್ಯಾಂದ ಅಂಬಾನಿ ಆಗೋದು, ಅದಾನಿ ಆಗೋದು. ಅದಕ್ಕೆ ನೀನು ಯಾವಾಗಲೂ ಸಾವಕಾಶ ಇರ್ತೀಯ, ಆದ್ದರಿಂದ ನೀನು ಆಮೆ ಆಗು ಅಂತ ಶಾಪ ಕೊಟ್ಟರು. ಅದಕ್ಕೆ ಕಶ್ಯಪ ಋಷಿಗಳು ಈ ಕಥೆಯನ್ನ ಹೇಳಿ ಅವರಿಬ್ರು ಸರೋವರದಲ್ಲಿ ಇವತ್ತಿಗೂ ಜಗಳಾಡ್ಕೋತನೇ ಇದ್ದಾರೆ. ನದಿ ದಂಡಿಗೆ ಆನೆ ನಿಂತದ, ಕೆರೆ ದಂಡಿಗೆ ಆನೆ ನಿಂತದ, ಕೆರೆ ಒಳಗ ಆಮೆ ನಿಂತದ, ಇಬ್ರು ಕೂಡಿ ಜಗಳಾಡ್ಲಿಕ್ಕತ್ತಾರ. ನಿನ್ನ ಹೊಟ್ಟಿ ತುಂಬಬೇಕು ಅಂತ ಹೇಳಂತಂದ್ರೆ ಅವರು ಸರಿಯಾದಂತಹ ಆಹಾರ ನಿನಗೆ. ಅಗದಿ ಮಹಾಭಾರತ ಅದರ ಲೆಕ್ಕನೂ ಕೊಡ್ತದ್ರಿ. ಅವ್ರದ್ದು ಹೆಂಗಿತ್ತು, ಸಕುರ್ಮೋಪ್ಯಭ್ಯುದ ತಶಿರ ಯುದ್ಧ ಮಧ್ಯಾಪಿ ವೀರ್ಯವಾನ್ ಷಡುಚ್ರಿತ್ತೋ ಯೋಜನಾನಿ ಗಜಸ್ತದ್ ವಿಗುಣಾಯುತ ಕೂರ್ಮ ಸ್ತ್ರೀಯುಜ ಯೋಜನೆ ತೇದ್ಯೋ ದಶಯೋಜನ ಮಂಡಲ. ಅವ್ರು ಎಷ್ಟು ಅಗಲ ಎಷ್ಟು ಎತ್ತರ ಇತ್ತು ಅಂತ ಅನ್ನೋದು ಹೇಳ್ತದೆ. ಗಜ 6 ಯೋಜನೆ ಎತ್ತರವಿದೆ, ಕೂರ್ಮ ಅದರ 2ರಷ್ಟು ಅಂದ್ರೆ 12 ಯೋಜನೆ ವಿಸ್ತಾರವಿದೆ. 3 ಯೋಜನೆ ಎತ್ತರ ಮತ್ತು 10 ಯೋಜನೆ ಎತ್ತರದ ಪರಿಮಂಡಲದಲ್ಲಿ ಈ ಕೂರ್ಮ ಮತ್ತು ಗಜ ಇದೆ. ಅದನ್ನ ನೀನು ತಿಂದು ನಿನ್ನ ಹಸಿವೆಯನ್ನು ನೀಗಿಸಿಕೋ. ಎಷ್ಟಾತು, ಚಲೋ ಅಡ್ರೆಸ್ ಕೊಟ್ಟಿ ಅಲ್ಲಿ ಹೋಗ್ತೀನಿ ಅಂತಂದ. ಹೋದ. ಸಸುತ್ವ ಪಿತುರ್ವಾಕ್ಯಂ ಭೀಮ ವೇಗೋಂತರಿಕ್ಷಗ ನಖೇನ ಗಜಮೇಕೇನ ಕೂರ್ಮಮೇಕೇನ ಚಾಕ್ಷಿಪತ. ಇಂತಹ ಬೃಹದಾಕಾರವಾದಂತಹ ಗಜ, ಇಂತಹ ಬೃಹದಾಕಾರವಾದಂತಹ ಕೂರ್ಮ, ಇವು ಎರಡರನ್ನು ಗರುಡ ಒಂದು ಉಗುರಿನೊಳಗ, ಒಂದು ಕಾಲಿನ ಒಂದು ಉಗುರಿನಲ್ಲಿ ಕೂರ್ಮವನ್ನ, ಇನ್ನೊಂದು ಕಾಲಿನ ಇನ್ನೊಂದು ಉಗುರಿನಲ್ಲಿ ಆನೆಯನ್ನ ಹಿಡ್ಕೊಂಡು ಹಾರಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಹಾರಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಬಹಳ ಎಲ್ಲರ ಒಂದು ಕಡೆ ಇಟ್ಟು ತಿನ್ಬೇಕಲ್ಲ, ಹಂಗೆ ಗರುಡ ಈಗ ಪಕ್ಷಿಗಳು ಬೇಟೆಯನ್ನ ಆಡೋದನ್ನು ನೀವು ಗಮನಿಸ್ತೇವೆ. ಅವು ಏನೇ ಹಿಡಿದ್ರು ಕಾಲಿನಲ್ಲಿ ಹಿಡಿದು ತಿನ್ನಬೇಕಾದಾಗ ಒಂದು ಅಧಿಕರಣ ಬೇಕು, ಒಂದು ಸಪೋರ್ಟ್ ಬೇಕು. ಎಲ್ಲಿ ಅಂತ ವಿಚಾರ ಮಾಡಿರ್ಬೇಕಂತಂದ್ರೆ ಗರುಡನ ವಜ್ಜ ತಡ್ಕೋಬೇಕು, ಆ ಆನಿ ವಜ್ಜ ತಡ್ಕೋಬೇಕು, ಕೂರ್ಮದ ವಜ್ಜ ತಡ್ಕೋಬೇಕು. ಯಾವ ಗಿಡದ ಮೇಲೆ ಇರಲಿ ಅಂತ ವಿಚಾರ ಮಾಡ್ಲಿಕ್ಕತ್ತಾಗ ಎಲ್ಲ ಇಟ್ಟರೆ ಮುರಿತು ಅಂತಂದ್ರೆ ಹೆಂಗೆ ಮಾಡಲಿ. ಅವಾಗ ಅಲ್ಲೇ ಬೆಳೆದಿರುವಂತಹ ಒಂದು ಆಲದ ಗಿಡ ಗರುಡನಿಗೆ ಆಮಂತ್ರಣ ಕೊಡ್ತದೆ. ಗರುಡ ಬಾ, ನಾನು ಬಹಳ ಹಳಿ ಗಿಡ ಇದ್ದೀನಿ, ನನ್ನ ಟೊಂಗಿಗಳೆಲ್ಲ ಬಹಳ ಗಟ್ಟಿಯವ, ನನ್ನ ಟೊಂಗಿ ಮೇಲೆ ಕೂತು ನೀನು ಆಮೆಯನ್ನ ಮತ್ತು ಆನೆಯನ್ನ ತಿನ್ನು ಅಂತ ಆಲದ ಮರ ಆಮಂತ್ರಣ ಕೊಡ್ತು. ಇನ್ನೇನು ಅದರ ಮೇಲೆ ಕಾಲು ಇಟ್ಟಿದ್ದಾರೆ ಗರುಡ, ಟೊಂಗಿ ಮುರಿದು ಬಿತ್ತು. ಟೊಂಗಿ ಮುರಿದು ಬಿತ್ತು. ಇದು ಒಂದು ಹೊಸದು. ಟೊಂಗಿ ಮುರಿದು ಬಿದ್ದ ಕೂಡಲೇ ಆಶ್ಚರ್ಯ, ಆ ಟೊಂಗಿ ಮುರಿದು ಬೀಳ್ತಾ ಇರಬೇಕಾದಾಗ ಅಲ್ಲಿ ವಾಲಖಿಲ್ಯ ಋಷಿಗಳು ತಲೆ ಕೆಳಗ ಮಾಡ್ಕೊಂಡು ತಪಸ್ಸು ಮಾಡ್ಕೋತ ಆ ಗಿಡಕ್ಕೆ ಜೋತ್ ಬಿದ್ದಿದ್ರು ಅವ್ರು, ಆ ಟೊಂಗಿಗೆ. ಮಹಾಭಾರತ ಯಾಕೆ ಲಕ್ಷ್ಯ ಕೊಟ್ಟು ಕೇಳ್ಬೇಕಂದ್ರೆ ಇದಕ್ಕೆ ರೀ, ಹಿಂಗ್ ಸೀಕ್ವೆನ್ಸ್ ಬರ್ಕೋತ ಹೋಗ್ತದ. ವಾಲಖಿಲ್ಯ ಋಷಿಗಳು ತಲೆ ಕೆಳಗ ಮಾಡ್ಕೊಂಡು ಕೂತ್ರು. ಇನ್ನು ಅವ್ರು ಬಿದ್ರ ಅಂತಂದ್ರೆ ಆ ಬ್ರಾಹ್ಮಣನ ಶಾಪ ಹತ್ತದ ಅಂತ ಹೇಳಿ ಕೊಕ್ಕಿನಲ್ಲಿ ಆ ಟೊಂಗಿಯನ್ನು ಹಿಡಿದ ಗರುಡ. ಒಂದು ಕಾಲಿನೊಳಗ ಆನಿ, ಒಂದು ಕಾಲಿನೊಳಗ ಆಮಿ,
ಹೊಕ್ಕಿ ಒಳಗ ತೊಂಗಿ, ಇದನ್ನ ಹಿಡ್ಕೊಂಡು ನೀವು ಎಲ್ಲಿ ಹೋಗ್ಬೇಕು? ಸಮಸ್ಯೆ ಬಂತಂದ್ರೆ ಯಾರ ಕಡೆ ಹೋಗ್ತೀವಿ ನಾವು? ಮೊದಲು ಅಪ್ಪನ ಕಡೆನೇ ಹೋಗ್ತೀವಿ. ಹಾರಾಡ್ಕೋತ ಹೋಗಿ ಕಶ್ಯಪ ಋಷಿಗಳು ಅವರ ಆಶ್ರಯವನ್ನು ಪಡಿತಾ ಇದ್ದಾರೆ. ಕಶ್ಯಪ ಋಷಿ ನೋಡಿದ, ಇವ ಮಗ ಏನೋ ಗದ್ದಲ ಮಾಡ್ಕೊಂಡಾನ, ಇದನ್ನು ವ್ಯವಸ್ಥೆ ಮಾಡಬೇಕು ಅಂತನ್ನುವುದಕ್ಕಾಗಿ ಕಶ್ಯಪ ಋಷಿಗಳು ಭೇಟಿ ಆಗ್ತಾನೆ. ಕಶ್ಯಪ ಋಷಿಗಳು ವಾಲಕಿಲ್ಯರ ಮಹಿಮೆ ಹಾಗೂ ಗರುಡನ ಮಹಿಮೆಯನ್ನ ಏನಂತ ತಿಳಿಸ್ತಾರೆ ಅನ್ನೋದನ್ನ ಮತ್ತೆ ಮುಂದಿನ ಶನಿವಾರ ನೋಡೋಣ. ಓಂ ಸ್ವಸ್ತಿ.